Hello, students. I hope you are all fine. From today, I will start the lesson which was prescribed for you, that is, William Shakespeare play Julius Caesar. Julius Caesar ಇದು ಈ ಬಾರಿ ನಿಮಗೆ ಪ್ರಿಸ್ಕ್ರೈಬ್ ಆಗಿರುವಂತಹ ಸಿಲೆಬಸ್ಸು. ಜೂಲಿಯಸ್ ಸೀಸರ್ written by William Shakespeare. First of all, you have to understand what is play. ನಾಟಕ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ನಾಟಕ, ಪ್ಲೇ, ಡ್ರಾಮಾ, ವಾಟ್ ಎವರ್ ಆ್ಯಕ್ಟ್, ಇದನ್ನೆಲ್ಲನೂ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್, what is the necessary of introducing a play? ಒಂದು ಡ್ರಾಮಾ ಆರ್ ಪ್ಲೇ ಆರ್ ಎನಿಥಿಂಗ್. ವಾಟ್ ಈಸ್ ದ ಯೂಸ್ ಆಫ್ ಪ್ಲೇ? ಯಾತಕ್ಕೋಸ್ಕರ ನಾಟಕವನ್ನು ಆಡ್ತಾ ಇದ್ರು? ನಾಟಕದ ಉಪಯೋಗ ಏನು? ಏನಕ್ಕಾಗಿ ನಾಟಕವನ್ನು ಇಂಟ್ರೊಡ್ಯೂಸ್ ಆಗಿತ್ತು ಅಂತ. ವೆನ್ ಯು ಗೋ ಬ್ಯಾಕ್ ಟು ದ ಪ್ಲೇಟೋ, ವೆನ್ ಯು ಗೋ ಬ್ಯಾಕ್ ಟು ದ ಗ್ರೀಕ್ era, in the Greek era, there was only tragedies. The play, ಕೇವಲ ದುರಂತ ಕಥೆಗಳನ್ನು ಮಾತ್ರ ಆಯ್ದುಕೊಂಡು ಆಡುತ್ತಿದ್ದಂತಹ ಕಾಲಘಟ್ಟದಲ್ಲಿ ಇತ್ತು. ಪ್ಲೇ ವಾಸ್ ಮೆಂಟ್ ಫಾರ್ ಆ್ಯಕ್ಟ್. ಅಂದರೆ ಪ್ಲೇನ ಬರಿತಾ ಇದ್ದಿದ್ದ ಉದ್ದೇಶ ಏನು ಅಂದರೆ ಸ್ಪೆಕ್ಟೇಟರ್ಸ್ಗೆ ಒಂದು ರೀತಿಯಾಗಿ ಎಂಟರ್ಟೈನ್ಮೆಂಟು, ನಾಲೆಡ್ಜ್, ಈ ರೀತಿಯಾಗಿ ಉದ್ದೇಶ ಇದ್ದಿತ್ತು. ನಾಟ್ ಮೆಂಟ್ ಫಾರ್ ರೀಡಿಂಗ್. ಪ್ಲೇ ಇಸ್ ನಾಟ್ ಮೆಂಟ್ ಫಾರ್ ರೀಡಿಂಗ್ ಆರ್ ಫಾರ್ ಎನಿಥಿಂಗ್. ದ ವಾಟ್ ಫಾರ್ಮಲ್ ಕಮ್ಯುನಿಕೇಷನ್ಸ್ ನಾವು ಓದೋದಕ್ಕಾಗಲಿ ಅದರಲ್ಲಿ ಆ ರೀತಿಯಾಗಿ ಪ್ಲೇನ ಮಾಡ್ತಾ ಇರಲಿಲ್ಲ, ಪ್ಲೇ ಡ್ರಾಮನ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ play are supposed to bring a lot of changes in the audience. ಒಂದು ಪ್ಲೇ, ಒಂದು ನಾಟಕ ಆಡಿಯನ್ಸ್ ಮೇಲೆ ನಡೆಯುತ್ತಿದ್ದಂಥ ಇಂಪ್ಯಾಕ್ಟ್, ಅಂದರೆ ಅದರ ಏನು ಅವರ ಮೇಲೆ ಬೀಳಿದಂತಹ ಪ್ರಭಾವದ ಮೇಲೆ ಆ ನಾಟಕದ ಪ್ರಖ್ಯಾತಿ ನಿಲ್ತಾ ಇತ್ತು. ದ ಫೇಮಸ್, ಹೌ ಫೇಮಸ್ ಇಟ್ ಈಸ್, ಹೌ it is based on the impact on the audience, how impact it was. For example, in the Greek times, they used to pick the play, and the main character is used to be in a high position. ಒಬ್ಬ ಪ್ಲೇನ ಅಂದರೆ ಮುಖ್ಯ ಪಾತ್ರಧಾರಿ, ದ ಮೇನ್ ರೋಲ್ ಇನ್ ದ ಪ್ಲೇ ಆರ್ ಸಪೋಸ್ ಟು ಬಿ ಇನ್ ದ ವೆರಿ ಹೈ ಪೊಸಿಷನ್, ಮೇ ಬಿ ಅ ಕಿಂಗ್ ಆರ್ ಅ ಕ್ವೀನ್ ಆರ್ ಲೈಕ್ ದಿಸ್, ಆರ್ ಸಮ್ಟೈಮ್ಸ್ ಈಸ್ ಅ ವೆರಿ ಗಾಡ್ ಲೈಕ್ ಕ್ರೀಚರ್. ಕೆಲವೊಂದು ಸಲ ದೇವ್ರನ್ನು ಕೂಡ ಆಯ್ಕೆ ಮಾಡಿಕೊಂಡು ದ ಗಾಡ್ ಆರ್ ಗಾಡೆಸ್ ಇವ್ರನ್ನ ಚೂಸ್ ಮಾಡಿಕೊಂಡು ಪ್ಲೇನ ಬರಿತಾ ಇದ್ರು. ಅರಿಸ್ಟಾಟಲ್ ಹೇಳೋ ಪ್ರಕಾರ tragedies brings a catharsis effect on the audience. What is meant by catharsis? Catharsis meaning it brings a pity and fear among the audience who seen the tragedy in drama. ಯಾವ ನಾಟಕವನ್ನು ನೋಡಿದಂಥ ಆಡಿಯನ್ಸು, ಒಂದು ದುರಂತ ಕಥೆಯನ್ನು ನೋಡಿದಂಥ ಆಡಿಯನ್ಸು ಅದರಲ್ಲಿ ಭಯ ಮತ್ತು ಆತಂಕಕ್ಕೆ ಒಳಗಾಗ್ತಾ ಇದ್ರು. ಇದರಿಂದ ಒಂದು ರೀತಿಯಾದಂತಹ ಕೆಥಾರ್ಸಿಸ್ ಎಫೆಕ್ಟ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ನಂತರ ಕಾಲದಲ್ಲಿ 470-450 ನಡೆದಂತಹ ಗ್ರೀಕ್ನ ಟ್ರಾಜಿಡಿಗಳು ನಂತರ
ಗ್ರೀಕಿಂದ ಇವಾಲ್ವ್ ಆದಂತಹ ಟ್ರ್ಯಾಜಿಡೀಸು ನಂತರ ಇಂಗ್ಲೆಂಡಿಗೆ ಬಂತು. ಇಂಗ್ಲೆಂಡಲ್ಲಿ ಬಂದಂತಹ ಬೆನ್ ಜಾನ್ಸನ್ ಆಗಿರ್ಬೋದು, ಸ್ಯಾಮ್ಯುಲ್ ಜಾನ್ಸನ್ ಆ್ಯಂಡ್ ಸೊ ಮೆನಿ ಕ್ರಿಸ್ಟೋಫರ್ ಮಾರ್ಲೋ, ಈ ರೀತಿಯಾಗಿ ಪ್ರಖ್ಯಾತವಾದಂತಹ ನಾಟಕಕಾರರು ಇದ್ದರು. ದೆರ್ ವಾಸ್ ನೋ ನಾವೆಲ್ ಫಾರ್ಮ್. ನಿಮಗೆ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಪ್ಲೇ ಬರೋದಕ್ಕಿಂತ ಮುಂಚೆ ನಾವೆಲ್ ಫಾರ್ಮ್ ಅನ್ನೋದು ಇರಲಿಲ್ಲ, ಅಂದರೆ ಕಾದಂಬರಿ ಅನ್ನೋದು ಇರಲಿಲ್ಲ. ನಾಟಕ ಬಂದಾದಮೇಲೆ ಕಾದಂಬರಿ ಅನ್ನೋ ಒಂದು ಫಾರ್ಮ್ ಒಂದು ಬಂತು ಅಂತ ಹೇಳ್ತೀವಿ. ನಾಟಕ ಆಡ್ತಾ ಇದ್ದಿದ್ದ ಉದ್ದೇಶ ಮೊದಲು ಜನರಲ್ಲಿ ಒಂದು ಒಳ್ಳೆಯ ಅಂತಂತ ನೈತಿಕ ಭಾವನೆ ಹುಟ್ಟಬೇಕು, ವಿಚ್ ಇಸ್ ರೈಟ್, ವಿಚ್ ಇಸ್ ರಾಂಗ್, ದ ಮಾರಲ್ ಎಫೆಕ್ಟ್ ಶುಡ್ ಕಮ್ ಇನ್ ದ ಡ್ರಾಮಾ. ಈ ಉದ್ದೇಶದಿಂದ ನಾಟಕಗಳನ್ನು ಆಡ್ತಾ ಇದ್ರು. ಆಸ್ ಐ ಟೋಲ್ಡ್ ಯು, ಡ್ರಾಮಾ ಆರ್ ಪ್ಲೇ ನಾಟ್ ಮೆಂಟ್ ಫಾರ್ ರೀಡಿಂಗ್, ಓದೋದಕ್ಕೋಸ್ಕರ ಇಡ್ತಾ ಇದ್ದಲ್ಲ. ಇಟ್ ಈಸ್ ಮೆಂಟ್ ಫಾರ್ ಆ್ಯಕ್ಟಿಂಗ್, ಇಟ್ ಈಸ್ ಮೆಂಟ್ ಫಾರ್ ಪ್ಲೇ, ಇಟ್ ಈಸ್ ಮೆಂಟ್ ಫಾರ್ those it is mainly focused on how that player or the actor, it is mainly focused on the actor who plays the role there, what role he is playing and how effect it was. ಯಾವ ರೀತಿಯಾದಂತಹ ಎಫೆಕ್ಟು ಒಬ್ಬ ಇವನು ಆ್ಯಕ್ಟರ್ ಮಾಡ್ತಾ ಇದ್ದ ಅದ್ರ ಮೇಲೂ ಕೂಡ ನಿರ್ಧಾರ ಆಗ್ತಾ ಇತ್ತು. ಲೇಟರ್ ಆನ್ ಇಟ್ ಕೇಮ್ ಇನ್ ದ ಅಕಾಡೆಮಿಕ್ ವರ್ಲ್ಡ್ ಆ್ಯಂಡ್ ಇಟ್ ಹ್ಯಾಸ್ ಬ್ರಾಟ್ ದ ಅಕಾಡೆಮಿಕ್ ಥಾಟ್ ದಟ್ ದರ್ ಶುಡ್ ಬಿ ಸಮ್ ಸ್ಟಡಿ ಆನ್ ದ ಪ್ಲೇ. ಕೆಲವೊಂದು ನಾಟಕಗಳನ್ನು ಓದುವಂತಹ ಒಂದು ಬರಬೇಕು ಅಂತ ಹೇಳಿ ಇಂಟ್ರೊಡ್ಯೂಸ್ ಆಗಿತ್ತು. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಶೇಕ್ಸ್ಪಿಯರ್ಗಿಂತ ಮುಂಚೆ ಗ್ರೀಕಲ್ಲಿ ಸಾಕಷ್ಟು ನಾಟಕಗಳನ್ನು ಬರೆದವರಿದ್ದರು. ಹಾಗೆ ಶೇಕ್ಸ್ಪಿಯರ್ ಕಾಲಘಟ್ಟದಲ್ಲಿ ಕ್ರಿಸ್ಟೋಫರ್ ಮಾರ್ಲೋ ಆಗಿರ್ಬೋದು, ಬೆನ್ ಜಾನ್ಸನ್ ಆಗಿರ್ಬೋದು, ಅದೇ ರೀತಿ ಇದ್ದಂತಹ ಪ್ಲೇ ರೈಟರ್ಸ್ಗಳು ನಾಟಕಗಳು ಬರೀತಾ ಇದ್ರು. ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ವಿಲಿಯಂ ಶೇಕ್ಸ್ಪಿಯರ್? ವಿಲಿಯಂ ಶೇಕ್ಸ್ಪಿಯರ್ನ ನಾಟಕಗಳು ಯಾಕೆ ಅಷ್ಟು ಪ್ರಖ್ಯಾತಿ ಹೊಂದಿತು ಅನ್ನೋದು ಪ್ರಶ್ನೆ ಬಂದರೆ, ಬಿಕಾಸ್ ಆಫ್ ಹಿಸ್ ಕ್ಯಾರೆಕ್ಟರೈಸೇಷನ್. ಇವನು ಹುಟ್ಟಾಕದಂತಹ ಒಂದು ಕ್ಯಾರೆಕ್ಟರ್ಸ್ ಅಷ್ಟು ಪ್ರಖ್ಯಾತಿಯನ್ನು ಮತ್ತು 15ನೇ ಶತಮಾನ 16ನೇ ಶತಮಾನದಲ್ಲಿ ಬರೆದಂತಹ ನಾಟಕಗಳು 21ನೇ ಶತಮಾನದಲ್ಲೂ ಕೂಡ ಆ ಕ್ಯಾರೆಕ್ಟರ್ಸ್ಗಳು ಪ್ರಸ್ತುತವಾಗಿದೆ. ಸ್ಟಿಲ್ ಇಟ್ ಈಸ್ ರಿಲೆವೆಂಟ್ ಟುಡೇ. Whatever the 15th and 16th century, what are the characters the Shakespeare has written, we can still see that character in the present world also. That is why William Shakespeare plays a major role in the play. When it comes to the William Shakespeare, we have to go back to his early age, what he was, how he became a successful writer. Some people say William Shakespeare has not passed his matriculation also, but in the authentic publication says that he has studied grammar and he has studied his graduations and he has done his formal education also. ಕೆಲವೊಂದು ವಿಮರ್ಶಕರ ಪ್ರಕಾರ ಶೇಕ್ಸ್ಪಿಯರು ಅತ್ಯಂತ ಅವನು ಮೆಟ್ರಿಕ್ಯುಲೇಷನ್ಸ್ ಆಗಿರಲಿ ಯಾವುದೇ ರೀತಿಯಾದಂತಹ ಹೊಂದಿರಲಿಲ್ಲ ಅಂತ. ಬಟ್ ಗ್ರಾಮರ್ನ ಅಭ್ಯಾಸ ಮಾಡಿದ್ದ ಶೇಕ್ಸ್ಪಿಯರು, ಹಾಗೂ ಯೂನಿವರ್ಸಿಟೀಸ್ ಕೂಡ ಇವನು ಹೋಗಿದ್ದ ಅಂತ ಕೂಡ ಹೇಳ್ತಾರೆ. ವಿಲಿಯಂ ಶೇಕ್ಸ್ಪಿಯರ್, ವೆನ್ ಇಟ್ ಕಮ್ಸ್ ಟು ದ ವಿಲಿಯಂ ಶೇಕ್ಸ್ಪಿಯರ್, he is born in 1564 in ಸ್ಟ್ಯಾನ್ಫೋರ್ಡ್ ಅವನ್, ಇಂಗ್ಲೆಂಡ್. ಇಂಗ್ಲೆಂಡಿನ ಸ್ಟ್ಯಾನ್ಫೋರ್ಡ್ ಅವನ್ ಅನ್ನೋ ಒಂದು ಪ್ರದೇಶದಲ್ಲಿ ಹುಟ್ಟಿದಾನೆ. And as I told you earlier, he had his formal education in grammar also. One thing you have to observe,
William Shakespeare has written number of plays and he has given many words to the vocabulary. ಹೊಸ ಪದಗಳನ್ನು ಸಾಕಷ್ಟು ಇಂಗ್ಲಿಷ್ಗೆ ಕೊಟ್ಟವನು ಶೇಕ್ಸ್ಪಿಯರ್. ಸಾಕಷ್ಟು ಇಂಗ್ಲಿಷ್ ಪದಗಳನ್ನು ಇಂಗ್ಲಿಷ್ಗೆ ಕೊಟ್ಟವನು ಶೇಕ್ಸ್ಪಿಯರ್. ವಿ ಕಾಲ್ ಇಟ್ ಆಸ್ ಅ ಓಲ್ಡ್ ಇಂಗ್ಲಿಷ್ ಆ್ಯಂಡ್ ದ ಮಿಡಲ್ ಇಂಗ್ಲಿಷ್, ದ ಶೇಕ್ಸ್ಪಿಯರಿಯನ್ ಲ್ಯಾಂಗ್ವೇಜ್. And this language, what we call Shakespearean language, had played a major role in this in the play. If you can understand, if you know, if you start reading the play, you will come to know how the language has evolved from the Shakespearean time to the present. There are so many changes in the English language. The many changes in English language as of the language is concerned. ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಗೆ ಹೇಳಬೇಕಾದ್ರೆ ಸಾಕಷ್ಟು ಬದಲಾವಣೆಗಳು ಶೇಕ್ಸ್ಪಿಯರ್ ಲ್ಯಾಂಗ್ವೇಜಲ್ಲಿ ಆಗಿದೆ. And he married at the age of 80. And Shakespeare moved to London around 1591 and became an actor. Worked with Lord Chamberlain's company of players, later known as the King's Man. ಲಾರ್ಡ್ ಚೆಂಬರ್ಲಿನ್ ಕಂಪನಿನಲ್ಲಿ ಸೇರ್ಕೊತಾನೆ ಪ್ಲೇಯರ್ ಆಗಿ 1591 ಲಂಡನ್ಗೆ ಬಂದೆ. ಅಲ್ಲಿ ಆ್ಯಕ್ಟರ್ ಆಗಿ ಸೇರಿಕೊಂಡು ಲೇಟರ್ ಈ ಬಿಕೇಮ್ಸ್ ದ ಪ್ಲೇ ರೈಟ್. ಈ ವರ್ಕಡ್ ಇನ್ ದ ಗ್ಲೋಬ್ ಥಿಯೇಟರ್ ಅನ್ನೋದು ಅಲ್ಲಿ ಇವನ್ ನಾಟಕಗಳೆಲ್ಲ ಪ್ರದರ್ಶನ ಆಗ್ತಾ ಇದೆ. ಇದು ಗ್ಲೋಬ್ ಥಿಯೇಟರ್ ಅಂತ. ಲೇಟರ್ ಐ ವಿಲ್ ಟೆಲ್ ಯು ವಾಟ್ ಆರ್ ದ ಸ್ಪೆಷಾಲಿಟೀಸ್ ಆಫ್ ದ ಗ್ಲೋಬ್ ಥಿಯೇಟರ್ ಅಂತ ಹೇಳ್ತೀನಿ ನಾನು. ಗ್ಲೋಬ್ ಥಿಯೇಟರಲ್ಲಿ ಯಾವ ರೀತಿಯಾದಂಥ ಸ್ಪೆಷಾಲಿಟೀಸ್ ಇತ್ತು, ಗ್ಲೋಬ್ ಥಿಯೇಟರ್ಸಲ್ಲಿ ಏನೇನು ನಡೀತಾ ಇತ್ತು ಅಂತ ಎಲ್ಲ ಹೇಳ್ತೀನಿ. Then, along with acting, he also wrote some of the most renowned and studied literature written in English language. ಒಂದು ನಾಟಕನ ಬರೀಬೇಕಾದ್ರೆ if you want to write any play, you need some background literature. ಒಂದು ತುಘಲಕ್ ಮೇಲೆ ಬರೆದಂತಹ ಗಿರೀಶ್ ಕರ್ನಾಡು ತುಘಲಕ್ ಮೇಲೆ ಬರೆದಂತಹ ನಾಟಕಕ್ಕೆ ಅವರು ಇತಿಹಾಸದ ಗ್ರಂಥದ ಮೇಲೆ ಅವಲಂಬನೆ ಆಗಬೇಕಾಗತ್ತೆ. ನೀವೇನಾದರೂ ಅಕಸ್ಮಾತ್ ಕಾಳಿದಾಸನ ಮೇಲೆ ಬರೀತಾ ಇದ್ದೀರಾ ನಾಟಕ ಅಂತ ಹೇಳಿದ್ರೆ ನೀವು ಕೆಲವೊಂದು ಗ್ರಂಥಗಳ ಮೇಲೆ ಡಿಪೆಂಡ್ ಆಗಿರಬೇಕಾಗಿದೆ. ಅದೇ ರೀತಿಯಾಗಿ ಇಫ್ ಯು like Shakespeare for writing historical plays, he depend on ancient chronicles ಅಂತ ಏನು ಬರುತ್ತೆ, historical documents ಮೇಲೆ ಡಿಪೆಂಡ್ ಆಗ್ತಾ ಇದ್ದ. He wrote also he wrote plays on Roman histories, relating to Roman histories. He has taken some the historical documents also from the Roman histories ಮೇಲೆ ಕೂಡ ತಗೊಂಡು ಬರೀತಾನೆ. You all know that is famous for his sonnets. ನಿಮಗೆ ಓದ್ಸಲಿ ಶಾಲಾಗಿ ಕಂಪೇರ್ ದಿ ಅಂತ ಫಸ್ಟ್ ಸೆಮಿಸ್ಟ್ರಲ್ಲಿ ಇತ್ತು ನಿಮಗೆ. ಅದೇ ರೀತಿ 153 sonnets which is 14 lines poetry. ಅದರಲ್ಲಿ he dedicates most of his poetry to the WH ಅನ್ನೋರಿಗೆ ಡೆಡಿಕೇಟ್ ಮಾಡ್ತಾರೆ ಅಂತ ಹೇಳಿದೆ. And his plays can be divided into comedies, tragedies and histories. ಟ್ರಾಜಿಡಿ, ಕಾಮಿಡಿ, ಹಿಸ್ಟರಿ ಪ್ಲೇ ಅಂತ ಹೇಳಿ ಡಿವೈಡ್ ಮಾಡ್ಬೋದು. ಇನ್ನೊಂದು ಟ್ರಾಜಿಕ್ ಕಾಮಿಡಿ ಟ್ರಾಜಿಡಿ ಆ್ಯಂಡ್ ಹಿಸ್ಟ್ರಿ ಪ್ಲೇಸಲ್ಲಿ ಎರಡು ರೀತಿಯಾಗಿ ಡಿವೈಡ್ ಮಾಡ್ಬೋದು. ರೋಮನ್ ಹಿಸ್ಟ್ರೀಸ್ ಆ್ಯಂಡ್ ಇಂಗ್ಲೀಷ್ ಹಿಸ್ಟ್ರಿ ಆ್ಯಂಡ್ ದ ರೋಮನ್ ಹಿಸ್ಟ್ರಿ ಅಂತ ಹೇಳಿ ಡಿವೈಡ್ ಮಾಡ್ಬೋದು. ನಿಮ್ಗೆ ಯಾವ ನಾಟಕ ಇಟ್ಟಿದ್ದಾರೆ ಜೂಲಿಯಸ್ ಸೀಸರ್, ದ ಪ್ಲೇ ವಿಚ್ ವಾಸ್ ಪ್ರಿಸ್ಕ್ರೈಬ್ ಫಾರ್ ಯು, ಇಟ್ ಈಸ್ ಬೇಸ್ಡ್ ಆನ್ ದ ರೋಮನ್ ಹಿಸ್ಟ್ರಿ. ಜೂಲಿಯಸ್ ಸೀಸರ್ ಈಸ್ ಬೇಸ್ಡ್ ಆನ್ ದ ರೋಮನ್ ಹಿಸ್ಟ್ರಿ ಅನ್ನೋದ್ರ ಮೇಲೆ ನಿಮಗೆ ಬರ್ತದೆ. ಹಾಗಾದರೆ ಇವನು ಬರೆದಂತಹ ಕಾಮಿಡೀಸು ಟ್ರಾಜಿಡೀಸ್ ಯಾವ್ದು ಫೇಮಸ್ ಕಾಮಿಡೀಸ್ ಯಾವುದಾದ್ರೂ ಇದ್ದರೆ ಆಲ್ ದ ವೆಲ್ಸ್ ದಟ್ ವೆಂಟ್ಸ್ ವೆಲ್, ಆಸ್ ಯು ಲೈಕ್ ಇಟ್, ಕಾಮಿಡಿ ಆಫ್ ಎರರ್ಸ್, ಮೆಷರ್ಸ್ ಫಾರ್ ಮೆಷರ್ಸ್, ಮಿಡ್ಸಮರ್ ನೈಟ್ ಡ್ರೀಮ್ಸ್,
Taming of the Shrew, Macha Ado About Nothings, Twelfth Night, Merchant of Venice. Totally has written 37 plays. 37 ಪ್ಲೇನ ಬರ್ತಿದ್ದಾನೆ. ಇದು ಕಾಮಿಡೀಸ್ ಅಂತ ಹೇಳಿದ್ರೆ ನಾಟಕದಲ್ಲಿ ಕೊನೆಯಲ್ಲಿ ಹಾಸ್ಯಭರಿತವಾಗಿ ಎಂಡ್ ಆಗ್ತದೆ. ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಇನ್ ದ ಗ್ರೀಕ್ ಟೈಮ್ಸ್ ದೇರ್ ವರ್ ನೋ ಕಾಮಿಡಿ ಪ್ಲೇಸ್. ನಿಮಗೆ ಕಾಮಿಡೀಸ್ ಅನ್ನೋದು ಗ್ರೀಕ್ನ ಟೈಮಲ್ಲಿ ಇರಲಿಲ್ಲ. ಅವರ ಪ್ರಕಾರ ಡ್ರಾಮಾ ಪ್ಲೇ ವಿಚ್ ಹ್ಯಾಸ್ ಟು ಇವೋಕ್ ಕೆಥಾರ್ಸಿಸ್ ಎಫೆಕ್ಟ್, ಅಂದರೆ ಅದು ನಾಲೆಜ್ ಪರ್ಪಸ್ ಆಗಿ, for the purpose of the knowledge, and also purpose, not only the purpose of education, not only the purpose of the entertainment, it should be for the education also. It should sometimes it should bring the morality in the play. ಅದಕ್ಕೋಸ್ಕರನೇ ಆಡಿಸ್ತಾ ಇದ್ರು ಅಂತ. ಇನ್ನೊಂದು ನಿಮಗೆ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದರೆ, ಅಟ್ ದ when Shakespeare was writing the play, female actors were not encouraged. ಫೀಮೇಲ್ ಆ್ಯಕ್ಟ್ರಸ್ನ ಎನ್ಕರೇಜ್ ಮಾಡ್ತಾ ಇರಲಿಲ್ಲ. ಅಂದರೆ ಫೀಮೇಲ್ ಕ್ಯಾರೆಕ್ಟರ್ಸ್ನ ಕೂಡ ಮೇಲ್ಸೇ ಮಾಡ್ತಾಯಿದ್ರು ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ದೀಸ್ ಆರ್ ದ ಕಾಮಿಡಿ ಪ್ಲೇಸ್. ಆ್ಯಂಡ್ ಟ್ರಾಜಿಡೀಸ್, ದ ಫೇಮಸ್ ಟ್ರಾಜಿಡೀಸ್ ಲೈಕ್ ಜೂಲಿಯಸ್ ಸೀಸರ್, ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಒಥೆಲೋ, ರೋಮಿಯೋ ಆ್ಯಂಡ್ ಜೂಲಿಯೆಟ್, ಕಿಂಗ್ ಲಿಯರ್. ಟ್ರಾಜಿಡೀಸ್ ಅಂತ ಯಾಕೆ ನಾವು ಕರೆದ್ವಿ ಅಂತ ಹೇಳಿದ್ರೆ, ಇದು ಕಡೆಯಲ್ಲಿ ದುರಂತದ ಮೂಲಕ ಕೊನೆ ಆಗ್ತದೆ. ಆಮೇಲೆ ನೀವು ಮುಖ್ಯವಾಗಿ ಟ್ರಾಜಿಡಿ ಅಂತ ಯಾವಾಗ ಕರೀಬಹುದು ಅಂದರೆ, ವೈ ಇಟ್ ಇಸ್ ಅ ಟ್ರಾಜಿಡಿ, ಯಾವಾಗ ಇದು ಟ್ರಾಜಿಡಿ ಅಂತ ಕಂಡುಕೊಳ್ಳುತ್ತೆ ಅಂದರೆ, ಯಾವುದಾದ್ರೂ ಒಂದು ಅರಿಸ್ಟಾಟಲ್ ಇರೋ ಪ್ರಕಾರ ಟ್ರಾಜಿಡೀಸ್ ಅಂದರೆ ಅದು, why it is called tragedies, how it is, why we call it as a tragedies ಅಂತ ಕೇಳಿದಾಗ, it is a tragedy because the act which was the player, the main role, who is in a higher position, ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾನೆ ಅಂತ ಹೇಳಿ ಕನ್ಬೋದು. It is almost a king, he should be in a higher position, and how it will become tragedy, because of his what the decision he has taken, the decision, sudden decision, wrong decision which he takes, that becomes the tragedy. Suddenly a king takes some decision which is against to the majority people or the majority common people, and the people raised against this decision of the king, then this becomes the tragedy. Then what is tragedy? Why it is called tragedy ಅಂತ ಹೇಳಿದಾಗ, ದ ಟ್ರಾಜಿಡಿ, ದುರಂತ ನಾಯಕ ಯಾವಾಗಲೂ ಉನ್ನತ ಸ್ಥಾನದಲ್ಲೇ ಇರ್ತಾನೆ. ಇಟ್ ಈಸ್ ಮಾರಲ್ ಬೇಸಿಸ್, the morality basis, the decision he has taken in his life, from that decision the tragedy occurs. And ಮೊರಾಲಿಟಿ ಪರ್ಪಸ್, ನೈತಿಕವಾಗಿ ಎಂತಹ ಡಿಸಿಷನ್ನ ತೊಗೊಂಡಿರ್ತಾನೆ ಅದು ತಪ್ಪು ಅಂತ ಹೇಳಿ ಜನಕ್ಕೆ ಅರ್ಥ ಆಗಬೇಕು, ಅದು ಟ್ರಾಜಿಡಿನ ಕ್ರಿಯೇಟ್ ಮಾಡ್ತದೆ ಅಂತ ಇದ್ರು ಅರಿಸ್ಟಾಟಲ್. ಆ್ಯಂಡ್ ಈ ದುರಂತನ ನೋಡಿದಂತಹ ಜನರಲ್ಲಿ ದ ಟ್ರಾಜಿಡಿ seen by the audience, it has to create some catharsis effect, as I told you earlier. What is catharsis effect means? It should bring the pity and fear among the audience. ಒಂದು ರೀತಿಯಂಥ ಭಯ ಮತ್ತು ಆತಂಕಕ್ಕೆ ಒಳಗಾಗಬೇಕು. ಟ್ರಾಜಿಡೀಸ್ ಅಂದರೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ಒಂದು ದುರಂತ ಕಥೆಯ ನಾಯಕ ಸಾಕಷ್ಟು ಮೆಸೇಜಸ್ಸನ್ನು ಕೊಡಬಲ್ಲ. And why it is like that? It may occur in my life also. The audience should think that it may occur in my life also. And the always
tragic hero is always have a huge hubris and huge pride in him that whatever the decisions have taken, it is right. That made him a tragedy hero. ಯಾವ ಡಿಸಿಷನ್ನ ನಾನು ತಗೊಂಡಿದ್ದೀನಿ ಅದು ಸರಿಯಾಗಿದೆ ಅನ್ನೋ ಅತಿಯಾದ ಅಹಂಕಾರ ಆಗಿರ್ಬೋದು, ಅತಿಯಾದ ಆತ್ಮವಿಶ್ವಾಸ ಆಗಿರ್ಬೋದು, ಅತಿಯಾದಂತಹ ತನ್ನ ನಂಬಿಕೆ ಆಗಿರ್ಬೋದು, ಇದು ಟ್ರಾಜಿಡಿಗೆ ಕಾರಣ ಆಗ್ತಾ ಇತ್ತು. ಇದು ಜನರಲ್ಲಿ ಭಯ ಮತ್ತು ಆತಂಕನ ಮೂಡಿಸೋದ್ರ ಮೂಲಕ ಇದ್ದಂಥದ್ರಿಂದ ಇದು ಜನರಲ್ಲಿ ನೈತಿಕ ಮೌಲ್ಯಗಳನ್ನು ತುಂಬುತ್ತಾ ಇತ್ತು ಅಂತ ನಂಬಿದರು. Among this, Julius Caesar, Hamlet, Macbeth, Othello, Romeo Juliet, and King Lear. These are the famous tragedies of William Shakespeare. ವಿಲಿಯಂ ಶೇಕ್ಸ್ಪಿಯರ್ನ ಅತ್ಯಂತ ಪ್ರಖ್ಯಾತವಾದಂತಹ ಟ್ರಾಜಿಡಿಗಳಲ್ಲಿ ಇವಿಷ್ಟು ನಿಲ್ತದೆ. ನೆಕ್ಸ್ಟ್ ನಮಗೆ ಮುಖ್ಯವಾಗಿ ಬರುವಂಥದ್ದು ಹಿಸ್ಟ್ರಿ ಪ್ಲೇ. ವಾಟ್ ಈಸ್ ಹಿಸ್ಟ್ರಿ ಮೀನ್ಸ್? ಇದು ನಿಜವಾಗ್ಲೂ ನಡೆದಂತಹ ಕಥೆಗಳನ್ನು ಒಂದು ರೀತಿಯಾಗಿ ನಾಟಕ ರೂಪಕ್ಕೆ ತರುವುದು. What are the things which has happened in the real life to bring it in the form of play? ಒಂದು ಏನು ನಡೆಯುತ್ತೆ, ಕಿಂಗ್ ಹೆನ್ರಿ ದ ಫೈವ್ ಆಗಿರ್ಬೋದು, ಕಿಂಗ್ ಜಾನ್ಸ್, ದ ರಿಚರ್ಡ್ ದ ಸೆಕೆಂಡ್, ರಿಚರ್ಡ್ ದ ಥರ್ಡ್, ರಿಚರ್ಡ್ ದ ಫೋರ್ತ್. ದೀಸ್ ಆರ್ ದ ಸಮ್ ಆಫ್ ದಿ ಹಿಸ್ಟಾರಿಕಲ್ ಪ್ಲೇ ಟು ಬ್ರಿಂಗ್ ಇನ್ ಅ ಪ್ಲೇ ಫಾರ್ಮ್ ಟು ದ ಆಡಿಯನ್ಸ್ ಅಬೌಟ್ ಹೌ ದ ಕಿಂಗ್ ವಾಸ್. ಯಾವ ರೀತಿಯಾದಂತಹ ಒಬ್ಬ ರಾಜ ಇದ್ದ, ಯಾವ ರೀತಿಯಾದಂತಹ ಕಿಂಗ್ಡಮ್ನ ರೂಲ್ ಮಾಡ್ತಾ ಇದ್ದ, ಯಾವ ರೀತಿಯಾದಂತಹ ಘಟನೆಗಳನ್ನ ನಡೆಯಿತು ಹಿಸ್ಟ್ರೀಸಲ್ಲಿ, ಇತಿಹಾಸಗಳನ್ನ ತೆಗೆದುಕೊಂಡು ಬರೆದಂತಹ ನಾಟಕ. ಈವನ್ ಜೂಲಿಯಸ್ ಸೀಸರ್ ಈಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ದ ಹಿಸ್ಟರಿ ಪ್ಲೇ. ರೋಮನ್ ಹಿಸ್ಟ್ರೀಸ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ನಡೆದಂತಹ ಘಟನೆಗಳಿಂದ ತಗೊಂಡು. ಹಾಗಾದರೆ ವಿಲಿಯಂ ಶೇಕ್ಸ್ಪಿಯರ್, ಹೌ ಹಿ ವಾಸ್ ಗೆಟಿಂಗ್ ದಿಸ್ ಎವಿಡೆನ್ಸಸ್ ಆ್ಯಂಡ್ ಹಿ ವಾಸ್ ಡಿಪೆಂಡಿಂಗ್ ಆನ್ ದ ಹಾಲಿನ್ಶೆಡ್ ಕ್ರಾನಿಕಲ್ಸ್ ಆ್ಯಂಡ್ at the time whatever the literature available at the time, he was depending on that thing. ಅದರ ಮೇಲೆ ಡಿಪೆಂಡ್ ಆಗ್ತಾ ಇದ್ದ. ಆಗಿನ ಕಾಲಮಾನದಲ್ಲಿ ಹಾಲಿನ್ಶೆಡ್ ಕ್ರಾನಿಕಲ್ಸ್ ಅಂತ ಹಿಸ್ಟ್ರಿ ಡಾಕ್ಯುಮೆಂಟ್ಸ್ ಏನು ಬರ್ತಾ ಇತ್ತೋ ಅದ್ರ ಮೇಲೆ ಶೇಕ್ಸ್ಪಿಯರು ನಿರ್ಧಾರ ತೆಗೆದುಕೊಳ್ತಾ ಇದ್ದ. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ಈ wrote 37 ವೆರಿ ಸಕ್ಸಸ್ಫುಲ್ ಪ್ಲೇಸ್. 37 ಅತ್ಯಂತ ಪ್ರಖ್ಯಾತವಾದಂತಹ ನಾಟಕಗಳನ್ನು ರಚಿಸಿದವನು ವಿಲಿಯಂ ಶೇಕ್ಸ್ಪಿಯರ್. His vocabulary is huge, somewhere between 17,000 to 34,000 words. You should know that he has given a lot of vocabulary to English, lot of new words to the English, that it is more than 17,000 to 34,000 words. It is not an ordinary thing. We may say that it is easy to say that Shakespeare has given the lot of the contributions to the English literature. How the contribution is here? You know that he has given he has used the new words, 17,000 to 34,000 words, and he has used that new words in his place. And the popular one, the estimated vocabulary of an educated person today is around 15,000 words. You have to remember, for the formal communication purpose, the English language and whatever the language you speak, you need 10,000 words to speak a language. Should be in a sentence formation. If you want to speak ಒಂದು ನಿರ್ದಿಷ್ಟವಾದ ಭಾಷೆಯನ್ನು ಮಾತನಾಡಬೇಕಾದ್ರೆ ನಿಮಗೆ 10,000 ಪದಗಳ ಅವಶ್ಯಕತೆ ಇರ್ತದೆ. ಆವ್ರೇಜ್ ಎಜುಕೇಟೆಡ್ ಆಗಿದ್ರೆ 15,000 ಪದಗಳು ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಬಟ್ ಹೌ ದ ಶೇಕ್ಸ್ಪಿಯರ್ ಹ್ಯಾಸ್ ಯೂಸ್ ದ 17,000 to 34,000 ವರ್ಡ್ಸ್. ಲುಕ್ ಅಟ್ ದ ಜೀನಿಯಸ್, ಹೌ ಜೀನಿಯಸ್ ದ ಶೇಕ್ಸ್ಪಿಯರ್ ವಿ ಕಮ್ ಟು ನೋ ಫ್ರಮ್ ದಿಸ್. No doubt he had an amazing influence on our English language also.
the Shakespeare language. And these are some of the phrases you find in the Shakespeare language. I couldn't sleep a wink, he was dead as a doornail. She's a tower of strength, the would us. Would better lie low for a while. I'm constant as a northern star. It's all Greek to me. If you have heard these phrases somewhere, it is all it all belongs to the Shakespeare. With these things, I'll complete the today's class. Next class, I will introduce you how Globe Theatre, and I will also tell you Julius Caesar, about Julius Caesar and what are the things there in the character sketch, all those things. Okay, thank you.